ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿಯಾದವರು, ಕರ್ನಾಟಕದ ರಾಜಕೀಯದಲ್ಲಿ ಮಹತ್ವದ ಜಾಗವನ್ನ ಪಡೆದವರು. 2006ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡ್ರು. ಅಲ್ಲಿಂದಲೇ ರಾಜಕೀಯ ಭವಿಷ್ಯದ ಬುಡವನ್ನ ಬಲಪಡಿಸಿಕೊಳ್ಳಲು ಪ್ರಾರಂಭಿಸಿದ್ರು. ಒಂದಷ್ಟು ಅಡೆತಡೆಗಳು ಇದ್ರೂ ಕೂಡ ರಾಜಕೀಯ ಭವಿಷ್ಯದಲ್ಲಿ ಕಪ್ಪು ಚುಕ್ಕಿ ಇರಲಿಲ್ಲ ನೋಡಿ. 2024ರ ಲೋಕಸಭಾ ಎಲೆಕ್ಷನ್ ನಲ್ಲಿ ಜನರಿಗೆ 5 ಯೋಜನೆಗಳ ಭರವಸೆ ಕೊಡುವ ಮೂಲಕ 2 ಬಾರಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಸಿದ್ದರಾಮಯ್ಯ ಅವರಿಗೆ ಈಗ ದೊಡ್ಡ ಸಂಕಷ್ಟವೊಂದು ಎದುರಾಗಿದೆ. ಹೌದು, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಮೂಡಾ ಹಗರಣದಲ್ಲಿ ಪದೇ ಪದೇ ಸಿದ್ದರಾಮಯ್ಯ ಅವರ ಹೆಸರು ಕೇಳಿ ಬರ್ತಿತ್ತು. ಇದೇ ವೇಳೆ ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ನನ್ನ ಪಾತ್ರ ಇಲ್ದಿದ್ರು ಕೂಡ ಪ್ರತಿಪಕ್ಷ ನಾಯಕರು ನನ್ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನನ್ನ ರಾಜಕೀಯ ಜೀವನದಲ್ಲಿ ನನ್ನ ವಿರುದ್ಧ ನಡೆದ ಮೊದಲ ರಾಜಕೀಯ ಪ್ರಕರಣ ಅಂತ ಕೂಡ ಹೇಳಿಕೆ ನೀಡಿದ್ರು. ಈ ನಡುವೆ ಪ್ರತಿಪಕ್ಷ ನಾಯಕರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನಾನು ಕಾನೂನು ಹೋರಾಟ ಮಾಡ್ತೀನಿ ಹೊರತು ರಾಜೀನಾಮೆ ಕೊಡುವುದಿಲ್ಲ ಅಂತ ಹೇಳಿದ್ರು. ತದನಂತರ ಈ ಪ್ರಕರಣಗಳಿಗೆ ಹೊಸ ಟ್ವಿಸ್ಟ್ ಸಿಕ್ಕಿತ್ತು. ಸಿದ್ದರಾಮಯ್ಯ ಬದಲಿಗೆ ಅವರ ಹೆಂಡತಿ ಪಾರ್ವತಿ ಅವರ ಹೆಸರು ಪದೇ ಪದೇ ಕೇಳಿ ಬಂದಿದ್ದು, ಇದು ನನಗೆ ತವರು ಮನೆಯಿಂದ ಬಾಗಿನ ಕೊಡುವ ಶಾಸ್ತ್ರದಲ್ಲಿ ಈ ಸೈಟ್ ಅನ್ನ ಉಡುಗೊರೆಯಾಗಿ ನೀಡಿರುವುದು ಎಂದು ಹೇಳಿದ್ರು. ಇದನ್ನ ಉಡುಗೊರೆಯಾಗಿ ನೀಡಿರುವುದು ಸಚಿವ ಬೈರತಿ ಸುರೇಶ್. ಇದೀಗ ಮೂಡಾ ಹಗರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ಹೈಕೋರ್ಟ್ ಬಿಗ್ ಬ್ರೀಫ್ ನೀಡಿದೆ. ಮೂಡಾ ಕೇಸ್ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಜಾರಿ ಮಾಡಿದ್ದ ಸಮನ್ಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ಇದರಿಂದ ಪಾರ್ವತಿ ಹಾಗೂ ಸಚಿವ ಬೈರತಿ ಸುರೇಶ್ಗೂ ರಿಲೀಫ್ ಸಿಕ್ಕಂತಾಗಿದೆ. ಈ ಪ್ರಕರಣದ ವಿಚಾರಣೆಯನ್ನು ಫೆಬ್ರವರಿ 10ಕ್ಕೆ ಮುಂದೂಡಲಾಗಿದೆ. ಏನೇ ಆದ್ರೂ ಈ ಮೂಡಾ ಹಗರಣದಲ್ಲಿ ಬಡವರಿಗೆ ಸೇರಬೇಕಾದ ಸೈಟ್ ಬಡವರಿಗೆ ಸಿಗಬೇಕು. ರಾಜಕೀಯ ಪ್ರತಿಷ್ಠೆಗಾಗಿ ಬಡವರಿಗೆ ಅನ್ಯಾಯವಾಗಬಾರದು. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.